ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಶ್ರೀ ಹಜರತ್ ಟಿಪ್ಪು ಸುಲ್ತಾನ್ ಯುವ ಸಂಘದ ವತಿಯಿಂದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಸಂವಿಧಾನ ಸಮರ್ಪಣೆಯ ದಿನೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವು ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಇಸ್ಮಾಯಿಲ್ ತಮಡಗರ್ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರು ಇವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅತಿಥಿಗಳಾಗಿ ಶ್ರೀ ಚಂದ್ರಕಾಂತ್ ಬೆಲ್ಲದ್ ಮಾಜಿ ಶಾಸಕರು, ಶ್ರೀ ಲಕ್ಷ್ಮಣ್ ಬಕ್ಕಾಯಿ ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಶ್ರೀ ರಂಜಾನ್ ದರ್ಗದ ಹಿರಿಯ ಪತ್ರಕರ್ತರು, ಶ್ರೀ ಸಿಂಗನ್ ಮುಲ್ಲಾ ಮಹದಾಯಿ ಹೋರಾಟಗಾರರು ಜಿಲ್ಲಾಧ್ಯಕ್ಷರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಹಬೀಬ್ ಗುರಾನಿ ವಹಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಯಲ್ಲಪ್ಪ ಸವನೂರ್, ಹುಸೇನ್ ಖಾನ್ ಜಾಗೀರ್ದಾರ್ ಕಾರ್ಯದರ್ಶಿಗಳು, ಬಾದಶಾಹ ಮುಲ್ಲನ್ನವರ್ ಕಾರ್ಯದರ್ಶಿಗಳು, ಜಮೀರ್ ಖಾನ್ ಕಿತ್ತೂರ್ ಸಹ ಕಾರ್ಯದರ್ಶಿಗಳು, ನಿಯಾಜ್ ಅಹಮದ್ ಬೆಳಗಾಂಕರ್ ಸದಸ್ಯರು, ರಫೀಕ್ ಚಾಂದನ್ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅದು ಸಾರ್ಥಕತೆ, ಅದು ನಿಜವಾದ ಕೆಲಸಕ್ಕಾಗಿ ಈ ರೀತಿಯ ಕೆಲಸಕ್ಕೆ ಸಾಗಲಿ ಅಂತಕ್ಕಂಥ ಉದ್ದೇಶವನ್ನ ನಮ್ಮ ಹಿರಿಯ ಶಾಸಕರು, ಅಧ್ಯಕ್ಷರು ಮತ್ತು ನಮ್ಮ ಸಾಹಿತ್ಯಗಳು ಬಹಳಷ್ಟು ಹೇಳಿದ್ರೆ, ನಾನು ಸ್ವಲ್ಪ ಉದ್ದಾಗಿ ಹೇಳಿದೆ, ಯಾಕಂದ್ರೆ ಸ್ವಲ್ಪ ಗೊತ್ತಿರಲಿ ಅಂತ ಹೇಳಿದೆ. ಹಿಂದಿನ ಎಲ್ಲರೂ ನೀವು ಸಮಾನತೆಯಿಂದ ಈ ಪ್ರಜಾಪ್ರಭುತ್ವದ ಎಲ್ಲರ ಗೌರವವನ್ನು ಆಚರಣೆ ಮಾಡೋದ್ರ ಮೂಲಕ, ಎಲ್ಲರಿಗೂ ಅವಕಾಶ ಕೊಡೋದ್ರ ಮೂಲಕ, ಎಲ್ಲರೂ ಒಂದೇ ಮಾರ್ಗದಲ್ಲಿ ಹೋಗಿಕೊಟ್ಟಕ್ಕಂಥ ಸಹೋದರತ್ವವನ್ನು ಭ್ರಾತೃತ್ವವನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶಕ್ಕೆ ವಂದಿಸಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ನಮ್ಮ ಶಾಸಕರಾದ ಅರವಿಂದ್ ಬೆಲ್ಲದವರು ಬರಬೇಕಾಗಿತ್ತು, ಆದರೆ ಈ ಟೈಮ್ನಲ್ಲಿ ಅವ್ರ ಫಾದರ್ ಬಂದಿದ್ದಾರೆ, ಬಹಳ ಖುಷಿ ಆಯಿತು. ಮತ್ತು ಧರ್ಮ ಸಾಹೇಬರು ಬಂದಿದ್ದಾರೆ, ನಮ್ಮ ಬಕ್ಕಾಯ ಸಾಹೇಬರು ಬಂದಿದ್ದಾರೆ, ಎಲ್ಲ ಸಂಸ್ಥೆ ನಾಗರಿಕರೆಲ್ಲರೂ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಇದೇ ವರ್ಷ ಅಂತಲ್ಲ, ಪ್ರತಿ ವರ್ಷ ನಾವು ಇದು ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೀವಿ ನಾವು. ಯಾಕಂದ್ರೆ ಈ ಸರ್ಕಲ್ನಲ್ಲಿ ಎಲ್ಲ ನಾಗರಿಕರಿಗೂ ನಾವು ಹೇಳಿದ್ವಿ, ಅವರು ಬರ್ಬೇಕಾಗಿತ್ತು, ಬಂದಿಲ್ಲ. ಅವರು ಲಗಾನಾಗಿದ್ದಕ್ಕೆ ಲೇಟ್ ಆಗಿದೆ, ಅವರು ಬಂದಿಲ್ಲ. ಆದ್ರೆ ಮುಂದಿನ ಸಲ ಆದರೂ ಎಲ್ಲ